ಪೂರ್ತಿ ಇಷ್ಟು ದೊಡ್ಡ ಕೆಲಸ, ಸುಮಾರು ಒಂದು 10 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಕೆಲಸ, ಇಲ್ಲಿ ಇವಾಗ ಏನೆಲ್ಲ ಕೆಲಸ ಆಗಿದೆ ಅನ್ನುವಂಥದ್ದನ್ನು ತೋರಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಬೇತ ವಾಕ್ಷೇತ್ರಗಳೇತು ಇಲ್ಲ ರೆಡ್ಡು ಕೈ ತಗುರಿಗೆ ಒಲ್ಲ ತಿಕ್ಕಿದ್ವಿ ಜೋಕುಳವನ್ನಾಗಲಿ ಜೋಕುಳಾವಡುದು ಅನ್ನೋದು ಪರಕ್ಕೆ ಬಣ್ಣಿಯರ ಬರ್ಪೇರು ಅವೇ ರೀತಿಯಾದ ಮದ್ಮೆವನ್ನಾಗಲಿ ಮದ್ಮೆದ ಉದ್ದೇಶಗಳು ಬೋಡಾದು ಪರಕ್ಕೆ ಬಂಡಿದ ಬರ್ಪುಣಗಳು ಉಳ್ಳೇರು ಏತೋ ಜನಕ್ಕಳು ಮದ್ಮೆ ಆತು ಮೂಳು ಪರಕ್ಕೆ ಬಂಡಿದ ಇಂಕಳೆ ಮದ್ಮೆ ಅಂಡಿದು ಬಂಡಿದ ಬರ್ಪಣಗಳ ಉಳ್ಳೇರು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಆಲಂಕಾರಿನ ಪಕ್ಕದಲ್ಲಿರುವಂಥ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರಿನಲ್ಲಿದ್ದೇನೆ. ಯಾರಿಗಾದರೂ ಈ ವಿಡಿಯೋ ನೋಡ್ತಿರ್ತಕ್ಕಂಥವರಿಗೆ ಮದುವೆ ಆದ ನಂತರ ಸಂತಾನ ಭಾಗ್ಯವಾಗಿಲ್ಲ ಅಂತ ಹೇಳಿದರೆ, ಅಥವಾ ಮದುವೆಗೆ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇದ್ದರೂ ಕೂಡ ಮದುವೆ ವಿವಾಹ ಭಾಗ್ಯ ಸಿಗ್ತಾ ಇಲ್ಲ, ಕೂಡಿ ಬರ್ತಾ ಇಲ್ಲ, ಕಂಕಣ ಭಾಗ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ, ಹಾಗೆ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆಗಳು ಏನಾದರೂ ಜೀವನದಲ್ಲಿ ಇದ್ದರೆ ಒಂದು ಸೊಲ್ಯೂಷನ್ ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತವಾಗ್ಲೂ ಸಿಗ್ತದೆ. ಇವತ್ತು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಲಾಸ್ಟ್ ನಾನೊಂದು ಮಾಡಿರುವಂಥ ವಿಡಿಯೋವನ್ನು ನೋಡಿ ಇಲ್ಲಿಗೆ ಬಂದಿದ್ದಾರೆ. ಅವರ ಜೀವನಕ್ಕೆ ಸಾಕಷ್ಟು ಬೆಳಕನ್ನು ಕೊಟ್ಟಿರುವಂಥ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನ ಇದು. ಅಂತಹ ಒಂದು ಸನ್ನಿಧಾನಕ್ಕೆ ಇವತ್ತು ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು, ಊರಿನವರು, ಪರ ಊರಿನವರೆಲ್ಲ ಸೇರ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಈ ಒಂದು ಸನ್ನಿಧಾನದಲ್ಲಿ ಅದೆಷ್ಟೋ ವರ್ಷಗಳ ಹಿಂದೆ ಇದ್ದಂಥ ದೇಗುಲ ಮತ್ತೆ ಜೀರ್ಣೋದ್ಧಾರಗೊಂಡು ಇವತ್ತು ಹಲವು ಶಿಲಾನ್ಯಾಸ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳ ಜೊತೆಗೆ ನಾನು ಕೂಡ ಬಂದಿದ್ದೇನೆ. ನಿಮ್ಮ ಜೀವನದಲ್ಲಿ ಇರುವಂಥ ಸಾಕಷ್ಟು ರೀತಿಯ ತೊಂದರೆಗಳಿಗೆ ಎಲ್ಲೂ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಈ ಕ್ಷೇತ್ರಕ್ಕೆ ಒಂದು ಸಲ ನೀವು ಬನ್ನಿ. ಖಂಡಿತವಾಗ್ಲೂ ಜೀವನದಲ್ಲಿ ಇಲ್ಲಿಯ ದುರ್ಗಾ ಪರಮೇಶ್ವರಿ ತಾಯಿ ಬೆಳಕನ್ನು ಕೊಟ್ಟೇ ಕೊಡ್ತಾರೆ ಅಂತ ಹೇಳುವಂಥ ನಂಬಿಕೆ ಇಲ್ಲಿ ಸೇರಿರುವಂಥ ಅಷ್ಟು ಮಂದಿ ಭಕ್ತರಿಗಿದೆ. ಹಾಗೆಯೇ ಸಾಕಷ್ಟು ಮಂದಿ ಜೀವನದಲ್ಲಿ ಇದು ಆಗಿದೆ ಕೂಡ. ಹಾಗಿರುವಾಗ ಈ ಒಂದು ಕ್ಷೇತ್ರದ ಪರಿಚಯವನ್ನು, ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮದ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ನಿಮಗೆ ನಾನು ಹಾಕ್ತೇನೆ. ಸೊ ಎಲ್ಲೇ ಇರಿ, ಒಂದು ಸಲ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಜೀವನದಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಮುಂದಕ್ಕಿಡಿ ಅಂತ ಹೇಳಿಕೊಳ್ತಾ, ಶರವೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಬೇರೆ ಬೇರೆ ಊರಿನಿಂದ ನೋಡ್ತಿರ್ತಕ್ಕಂಥವ್ರು ಈ ವಿಡಿಯೋವನ್ನು ಶೇರ್ ಮಾಡಿ, ಈ ಒಂದು ವಿಡಿಯೋ ಎಲ್ಲ ಕಡೆಗೆ ತಲುಪಿ ಇಲ್ಲಿಯ ದುರ್ಗಾ ಪರಮೇಶ್ವರಿ ಅಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಹಾಗೆಯೇ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹೇಮಂತ್ ರೈ ಮನವಳಿಕೆ ಗುತ್ತವರಿದ್ದಾರೆ. ಹಾಗೆಯೇ ಎಲ್ಲ ಸಮಿತಿಯ ಸದಸ್ಯರುಗಳಿಗೆ, ಹಿರಿಯರುಗಳಿಗೆ, ಅರ್ಚಕ ವೃಂದದವರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಹೇಗಿರುತ್ತೆ ಈ ಕಾರ್ಯಕ್ರಮ ಅಂತ ಹೇಳೋದನ್ನು ಇವತ್ತು ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ. ಸೊ ನಿಮಗೆಲ್ಲರಿಗೂ ಆಧಾರದ ಸ್ವಾಗತದೊಂದಿಗೆ ಮೊದಲು ಥ್ಯಾಂಕ್ ಯು ಸರ್. ಹಾಗೆಯೇ ನೀವು ಈ ಕ್ಷೇತ್ರದ ಇತಿಹಾಸವನ್ನು ಫಸ್ಟ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಹೇಮಂತ್ ರೈ ಮನವಳಿಕೆ ಗುತ್ತು, ದೇವಸ್ಥಾನದ ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ. ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಐತಿಹಾಸಿಕ ಕ್ಷೇತ್ರ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಆಲಂಕಾರು ಸಮೀಪ ಶರವೂರು ಅನ್ನುವಂಥ ಒಂದು ಪುಣ್ಯವಾದ ಕ್ಷೇತ್ರ ಇರುವಂಥದ್ದು. ಸರ್ಕಾರದ ಎಂಡೋಮೆಂಟ್ ಗ್ರೇಡ್ನಲ್ಲಿ ಎ ಗ್ರೂಪಲ್ಲಿ ಬರುವಂಥ ದೇವಸ್ಥಾನ ಇದು. ಕಡಬದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ನಂತರ ಬರುವಂಥ ದೇವಸ್ಥಾನವೇ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಎ ಗ್ರೂಪಲ್ಲಿ ಬರುವಂಥದ್ದು, ಐತಿಹಾಸಿಕ ಆಗಿರುವಂಥದ್ದು. ಪಾಂಡವರ ವನವಾಸ ಮುಗಿದು ಅಜ್ಞಾತವಾಸದ ಇರತಕ್ಕಂಥ ಆ ಸಂದರ್ಭ, ಪಾಂಡವರ ಗುರು ದೌಮ್ಯ ಮಹರ್ಷಿಗಳು ಇಲ್ಲಿ ಶರವೂರು ಅಂತ ಹೇಳಿದರೆ ಸರೋವರ ಅನ್ನುವಂಥ ಹೆಸರಿನಿಂದ ಶರವೂರು ಬಂದಿರುವಂಥದ್ದು. ಆ ಸರೋವರದಲ್ಲಿ ದುರ್ಗೆಯು ದೌಮ್ಯರಿಗೆ ಪ್ರತ್ಯಕ್ಷ ಆಗಿ ಪಾಂಡವರಿಗೆ ಅಭಯ ಕೊಟ್ಟಿರ್ತಕ್ಕಂತಹ ಈ ಪುಣ್ಯ ಸ್ಥಳ ಇದು. ಇಲ್ಲಿ ಪಾಂಡವರ ಗುರು ದೌಮ್ಯರು ತನ್ನ ತಪಸ್ಸಿನ ಧಾರೆಯನ್ನು ಎರೆದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದುರ್ಗೆ ಇರುವಂಥದ್ದು. ಆ ದುರ್ಗೆಯ ಶಕ್ತಿ ಇಲ್ಲಿರುವಂಥದ್ದು. ಅನಂತರ ಕ್ರಮೇಣ ಅಂದರೆ ಇಲ್ಲಿನ ಇತಿಹಾಸವನ್ನು ಕೇಳಿದರೆ ಸುಮಾರು 5,000 ವರ್ಷ, ದ್ವಾಪರ ಯುಗ ಅಂತ ಹೇಳಿದರೆ 5,000 ವರ್ಷದ ಇತಿಹಾಸ ಅಂತ ಹೇಳ್ಬೋದು. ಸುಮಾರು ಈ ಇತಿಹಾಸದ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ಮೊದಲ ಬಾರಿಗೆ ಈ ದೇವಸ್ಥಾನದಲ್ಲಿ ಸಮಗ್ರ ಜೀರ್ಣೋದ್ಧಾರ ಆಗಿರುವಂಥದ್ದು.
ಈ ಹಿಂದೆ ಯಾವತ್ತೂ ಕೂಡ ಸಮಗ್ರ ಜೀರ್ಣೋದ್ಧಾರ ಆಗಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಗರ್ಭಗುಡಿಯನ್ನು ನೋಡಿದರೆ ಸುಮಾರು 200 ವರ್ಷಗಳ ಹಿಂದೆ ಇಲ್ಲಿ ಮುಳಿಹುಳ್ಳಿನ ಮಾಡಿನ ಗರ್ಭಗುಡಿ ಇತ್ತು. ಸುಮಾರು 200 ವರ್ಷಗಳ ಹಿಂದೆ. ಆವಾಗ ಅದನ್ನು ಬದಲಾವಣೆ ಮಾಡಿ ತಾಮ್ರದ ಮಾಡನ್ನು ಹಾಕಿರುವಂಥದ್ದು. ಇವಾಗ ಒಂದು ಸಮಗ್ರ ಜೀರ್ಣೋದ್ಧಾರ ಆಗಿ ಪೂರ್ತಿ ಶಿಲಾಮಯವಾಗಿರ್ತಕ್ಕಂತಹ ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಅದರ ಸುತ್ತುಪೌಳಿ ಬರುತ್ತೆ. ಸುತ್ತುಪೌಳಿಯ ನಂತರ ಎದುರಿಗೆ ಒಂದು ಸುಂದರವಾಗಿರ್ತಕ್ಕಂಥ ರಾಜಗೋಪುರ ಕೂಡ ಬರ್ತಾ ಇದೆ. ಆ ನಂತರ ಮಹಾದ್ವಾರ ಕೂಡ, ಅದರೊಟ್ಟಿಗೆ ಬ್ರಹ್ಮರಥ ಎಲ್ಲ ಹೊಸದಾಗಿರುವಂಥದ್ದು. ಬ್ರಹ್ಮರಥನೂ ಇತ್ತು, ಇವಾಗ ಬ್ರಹ್ಮರಥ ಕೂಡ ಹೊಸದಾಗಿ ಬರ್ತದೆ. ಅಂಗಣದೊಳಗೆ ಅಂಗಣ ಬಂಡಿ ಕೂಡ ಬರ್ತದೆ. ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತೊಂದು ಸಮಗ್ರ ಜೀರ್ಣೋದ್ಧಾರ ಕಾಣುವಲ್ಲಿ ಒಂದು ಉತ್ತಮವಾದಂಥ ಹಂತವನ್ನು ತಲುಪ್ತಾ ಇದೆ. ಕಳೆದ ಮೇ ತಿಂಗಳಲ್ಲಿ ನಾವು ಕೆಲಸವನ್ನು ಶುರು ಮಾಡಿರುವಂಥದ್ದು. ಪೂರ್ತಿ ಇಷ್ಟು ದೊಡ್ಡ ಕೆಲಸ, ಸುಮಾರು ಒಂದು 10 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಕೆಲಸ 2 ವರ್ಷದ ಒಳಗಡೆ ಪೂರ್ತಿ ಆಗಬೇಕು ಅನ್ನೋಂಥ ನಮ್ಮ ಆಶಯ. ನಮ್ಮ ಮುಂದಿನ ಮಾರ್ಚಲ್ಲಿ ವಾರ್ಷಿಕ ಜಾತ್ರೋತ್ಸವ ಏನಿರುತ್ತೆ ಅದಕ್ಕಿಂತ 1-2 ತಿಂಗಳು ಮೊದಲೇ ಬ್ರಹ್ಮಕಲಶ ಆಗಿ ದೇವಿಯು ಬಾಲಾಲಯದಿಂದ ಗರ್ಭಗುಡಿಯೊಳಗೆ ಬಂದು ಅಲ್ಲಿಂದ ವಿಜೃಂಭಣೆಯಾಗಿ ಜಾತ್ರೋತ್ಸವಕ್ಕೆ ಹೊರಡಬೇಕು ಅನ್ನೋಂಥ ಉದ್ದೇಶದಿಂದ ಆದಷ್ಟು ಬೇಗ ಕೆಲಸಗಳನ್ನ ಮಾಡಿ ಡಿಸೆಂಬರ್ ಜನವರಿಯ ಹೊತ್ತಿಗೆ ಬ್ರಹ್ಮಕಲಶ ಆಗಬೇಕು ಅಂತ ಉದ್ದೇಶದಿಂದ ಹೊರಟವರು ನಾವು. ಇಲ್ಲಿ ಇವಾಗ ಏನೆಲ್ಲ ಕೆಲಸ ಆಗಿದೆ ಅನ್ನುವಂಥದ್ದನ್ನು ತೋರಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ದೇವರ ಗರ್ಭಗುಡಿ, ಪೂರ್ತಿ ಶಿಲಾಮಯವಾಗಿರ್ತಕ್ಕಂಥ ಗರ್ಭಗುಡಿ. ಇನ್ನು ಮರದ ಕೆಲಸಗಳು ಬಾಕಿ ಇದೆ. ಇಲ್ಲಿ ಅದರ ನಂತರ ಇಲ್ಲಿ ಬರುವಂಥದ್ದು ನಮಸ್ಕಾರ ಮಂಟಪ. ನಮಸ್ಕಾರ ಮಂಟಪದ ಕೆಲಸಗಳು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಪೂರ್ತಿ ಆಗ್ತದೆ. ಹಾಗೆ ಮುಂದುವರಿತಾ ಹೋದರೆ ಇದು ಸುತ್ತುಪೌಳಿ. ಇದು ಈ ಗರ್ಭಗುಡಿಯ ವೆಚ್ಚ ಸುಮಾರು 1.25 ಕೋಟಿ ವೆಚ್ಚದಲ್ಲಿ ಗರ್ಭಗುಡಿ ಆಗ್ತದೆ. ನಮಸ್ಕಾರ ಮಂಟಪ ಒಂದು 45 ಲಕ್ಷದ ಅಂದಾಜು. ಈ ಸುತ್ತುಪೌಳಿ ಸುಮಾರು ಒಂದು 2 ಕೋಟಿ ಖರ್ಚಿನಲ್ಲಿ ಸುತ್ತುಪೌಳಿ ಬರುತ್ತೆ. ದೇವಸ್ಥಾನದ ಸುತ್ತ ಬರುವಂಥ ಈ ಸುತ್ತುಪೌಳಿ ಇದು. ಅದರ ನಂತರ ಇಲ್ಲಿ ಎದುರಿನಲ್ಲಿ ಬರುವಂಥದ್ದು ರಾಜಗೋಪುರಕ್ಕೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ಇದೆ. ರಾಜಗೋಪುರ, ಆ ನಂತರ ಅಲ್ಲಿ ಮಹಾದ್ವಾರ. ಹಾಗೆ ಇಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಂಬಿಕೆ ಏನು ಅಂತ ಹೇಳಿದರೆ, ದೌಮ್ಯರು ಇವತ್ತು ಕೂಡ ಇಲ್ಲೇ ಇದ್ದಾರೆ, ದಿನಾಲು ಬಂದು ದೇವಿಯ ದರ್ಶನವನ್ನು ಪಡಿತಾರೆ ಅಂತ. ಇಲ್ಲಿ ಹತ್ತಿರದಲ್ಲಿ ಒಂದು ದೌಮ್ಯರ ಪಾದ ಕೂಡ ಇದೆ. ಇಲ್ಲಿ ಒಂದು ಗಂಗಾದೇವಿ ಗುಡಿ ಬರ್ತದೆ, ಇಲ್ಲೇ ಇರುವಂಥದ್ದು. ಬೇರೆ ಕಡೆ ಬಹಳ ಅಪರೂಪವಾಗಿ ಸಿಗುವಂಥದ್ದು ಗಂಗಾದೇವಿ ಗುಡಿ ಕೂಡ ಆಗ್ತದೆ. ಇಲ್ಲಿಂದ ಮುಂದೆ ಹೋದಾಗ ಅಲ್ಲಿ ಭದ್ರಕಾಳಿ ಗುಡಿ ಕೂಡ ಇರ್ತದೆ. ಹಾಗೆ ಮುಗೇರರ ಗುಡಿ, ಕೊರಗಜ್ಜನ ಕಟ್ಟೆ, ಹಾಗೆ ಅಲ್ಲೊಂದು ಮೇಲೊಂದು ಬೆಟ್ಟ ಇದೆ. ಬೆಟ್ಟದಲ್ಲಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಕಾಣ್ತದೆ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ದೈವಗಳ ಸಾನ್ನಿಧ್ಯ ಕೂಡ ಇದೆ. ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು. ವಿಶೇಷ ಕಾರ್ಯಕ್ರಮಕ್ಕೋಸ್ಕರನೇ ನಮ್ಮ ಕುಡುಪು ತಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮಾಣಿಲ ಸ್ವಾಮೀಜಿಯವರು, ಶ್ರೀ ಮೋಹನದಾಸ ಸ್ವಾಮೀಜಿಯವರು ಬಂದು ಆಶೀರ್ವಚನವನ್ನು ನೀಡಲಿದ್ದಾರೆ. ಅದರೊಟ್ಟಿಗೆ ವಿಶೇಷ ಗಣ್ಯ ಅತಿಥಿಗಳಾಗಿ ಭಾಗವಹಿಸುವಂಥವರು ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರು, ಹೇರಂಬ ಇಂಡಸ್ಟ್ರೀಸ್ನ ಆಡಳಿತ ನಿರ್ದೇಶಕರು. ಅದರೊಟ್ಟಿಗೆ ಕೆ ಶೆಟ್ಟಿ ಅವರು, ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಮತ್ತು ಬರೋಡದ ಉದ್ಯಮಿ ಆಗಿರ್ತಕ್ಕಂಥ ಶ್ರೀಯುತ ಶಶಿಧರ್ ಶೆಟ್ಟಿ ಅವರು, ಇವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ವಿಶೇಷವಾದಂಥ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಊರಿನ ಜನರ ಸಹಕಾರ, ಇಲ್ಲಿ ಊರಿನ ಜನರು ಎಷ್ಟೊಂದು ಇದರೊಟ್ಟಿಗೆ ತೊಡಗಿಸಿಕೊಳ್ತಾರೆ ಅಂತ ಹೇಳಿದರೆ, ಪ್ರತಿ ಸಲ ಒಂದು ಶ್ರಮದಾನ ಇದೆ ಅಂತ ಹೇಳಿದರೆ ಒಂದು ಮೆಸೇಜ್ ಹಾಕಿದರೆ ಸಾಕು. ಒಂದು ಫೋನ್ ಮಾಡಬೇಕು ಅಂತೆಲ್ಲ ಏನಿಲ್ಲ, ಮೆಸೇಜ್ ಹಾಕಿದರೆ ನೂರಾರು ಸಂಖ್ಯೆಯಲ್ಲಿ ಬಂದು ನಮಗೆ ಎಷ್ಟು ಜನ ಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದು ಇಲ್ಲಿ ಶ್ರಮದಾನವನ್ನು ಮಾಡುವಂಥದ್ದು. ಶ್ರಮದಾನದಲ್ಲಿ ಆಗಿರುವಂಥದ್ದು ತುಂಬ ಕೆಲಸಗಳು ಶ್ರಮದಾನದಲ್ಲಿ ಆಗಿರುವಂಥ ಕೆಲಸಗಳು ಇದೆ. ನಮ್ಮ ಅಡಿಪಾಯದ ಎಲ್ಲ ಕೆಲಸಗಳು ಶ್ರಮದಾನದಲ್ಲಿ. ಮತ್ತು ಇಲ್ಲಿರ್ತಕ್ಕಂಥ ಕಮಿಟಿ, ಈ ಸದಸ್ಯರು ಇರ್ಬೋದು, ಕಮಿಟಿ ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದ್ವಿ, ಸಮಿತಿಗಳಿವೆ. ಅವರೆಲ್ಲರೂ ಕೂಡ ಹಗಲು ರಾತ್ರಿ ಅಂದರೆ ಇಷ್ಟು ದೊಡ್ಡ ಕೆಲಸ ಮಾಡಬೇಕಿದ್ರೆ ಎಲ್ಲರೂ ತಮ್ಮ ಹಗಲು ರಾತ್ರಿ ಅಂದರೆ ಶ್ರಮಿಸಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಸೇರಿಕೊಂಡು ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿಲ ಅವರು ನೇತೃತ್ವ, ಪೂರ್ತಿ ಕೆಲಸದ ನೇತೃತ್ವವನ್ನು ಕೊಟ್ಟು ಅವರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದ ಶ್ರೀಯುತ ಸುಬ್ರಹ್ಮಣ್ಯರಾವ್ ನಗರಿ ಅವರು ಕೂಡ ದಿನ ರಾತ್ರಿಯನ್ನು ಕಳೆದು ಆದಷ್ಟು ಬೇಗ ಕೆಲಸ ಆಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಎಲ್ಲ ಸಮಿತಿಯವರು ಸೇರಿ ಆದಷ್ಟು ಬೇಗ ಸುಂದರವಾದ ದೇವಿಯ ಶಿಲಾಮಯವಾಗಿರ್ತಕ್ಕಂಥ ಐತಿಹಾಸಿಕ ದೇವಸ್ಥಾನವನ್ನು ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಆಶಯದಲ್ಲಿ ನಾವೆಲ್ಲರೂ ಇದ್ದೇವೆ. ಪರ ಊರ ಭಕ್ತರು ಬಂದು ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಎನ್ನ ಪುದಾರ್ ರಾಘವೇಂದ್ರ ಪ್ರಸಾದ್ ಭಟ್ ಬಂಡದು ಮೂಳು ದೇವಸ್ಥಾನಡು ಅರ್ಚಕೆಯಾಗಿ 25 ವರ್ಷದಿಂದ ಕೆಲಸ ಮಲ್ತೊಂದು ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ದೌಮ್ಯ ಮಹರ್ಷಿಲೆಡ್ದವರ ಪ್ರತಿಷ್ಠಾಯ ನಂಚಿ ವಿಶೇಷ ಕ್ಷೇತ್ರ ಅಂದು
ರಡ್ಡು ಕೈತ ದುರ್ಗೆ ಒಂಜಿ ಕೈಟ್ ಶೂಲ ಬುಕ್ಕೊಂಜಿ ಕೈಟ್ ಪದ್ಮಪತ್ತನಂಚಿ ದುರ್ಗೆ ಬೇತ ವಾಕ್ಷೇತ್ರಗಳೇತು ಉಳ್ಳ ರಡ್ಡು ಕೈತ ದುರ್ಗೆ ಒಲ್ಲ ತಿಕ್ಕುಜಿ 4 ಕೈ ಹೆಣ್ಮ ಕೈತ ದುರ್ಗೆನೇ ತಿಕ್ಕುಣ ಅಂಚಿನ ವಿಶೇಷವಾನಂಚಿ ದೌಮ್ಯ ಮಹರ್ಷಿ ಪ್ರತಿಷ್ಠಾಪನೆ ಆಯ್ನಂಚಿ ಸಾನ್ನಿಧ್ಯ ಇಪ್ಪಣಂಚಿ ಕ್ಷೇತ್ರ ಅಂದು ಇಡೆಗ್ ಬೇತೆ ಬೇತೆ ದಿಕ್ಕಿಡಿದು ಭಕ್ತರನ್ನಾಗಲು ಬರ್ಪೇರು ಜೋಕುಳಾವನ್ನಾಗಲು ಜೋಕುಳಾವಡುದು ಅನ್ನೋದು ಪರಕೆ ಬಣ್ಣಿಯರ ಬರ್ಪೇರು ಅವೇ ರೀತಿಯಾದ ಮದ್ಮೆವನ್ನಾಗಲು ಮದ್ಮೆದ ಉದ್ದೇಶೋಡು ಬೋಡಾದ ಪರಕೆ ಬಂಡಿದ ಬರ್ಪುಣಗಳು ಉಳ್ಳೇರು ಏತೋ ಜನಕ್ಕಳು ಮದ್ಮೆ ಆತು ಮೂಳು ಪರಕೆ ಬಂಡಿದ ಇಂಕಳೆ ಮದ್ಮೆ ಅಂಡದ ಬಂಡಿದ ಬರ್ಪಣಗಳು ಉಳ್ಳೇರು ಚಾದಿಪ್ಪಣಗ ಅಂಚಿನ ವಿಶೇಷ ಕ್ಷೇತ್ರ ಅಂದು ಕೋಡೆ ತುಂಬರಾನಿ ಇತ್ತೀಚೆಗೆ ಒಂಜಿ ಸಾಗರ ಹಿಡಿದ ಕೆಲವು ಬತ್ತದು ದೇವಿನ ಸನ್ನಿಧಿಗೆ ಅರಿ ತಾರಾಯಿ ಪೂರ ಕೊರುದು ಬೆಲ್ಲ ಪೂರ ಕೊರುದು ದೇವಿನ ಸನ್ನಿಧಿಗೆ ಪ್ರಾರ್ಥನೆ ಮಲ್ತೊಂದು ಹೋಗ್ತೀರಿ ಅಂಚಿದಿನಗಳಿಗೆ ಸಿದ್ಧಿ ಆಪುಂಡು ವಿಶೇಷ ಆದ ರಂಗಪೂಜೆ ಮಲ್ತಂಡ ಮಾತ ಕಾರ್ಯವುಳ್ಳ ಈ ಕ್ಷೇತ್ರದ ಸಿದ್ಧಿ ಆಪುಂಡು ಅಂತ ಲೆಕ್ಕ.